ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡೈಲಿ ಟ್ರೇಡ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ಇಂಟ್ರಾಡೇ ಟ್ರೇಡ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬೆಳಗ್ಗೆ 9 ಕಾಲಿಂದ 3:15 ನೀವು ನಿಮ್ಮೊಂದು ಟ್ರೇಡ್ ಗಳನ್ನ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ 2 ದಿನ ರಜಾ ಇರುತ್ತೆ. ಈ 5 ದಿನದಲ್ಲಿ ಮಧ್ಯ ಗವರ್ಮೆಂಟ್ ಹಾಲಿಡೇಸ್ ಇದೆ, ಅದು ಕೂಡ ರಜಾ ಇರುತ್ತೆ. ನಿಮ್ಗೆ ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗೆ ಇಂಥ ದಿನಾನೇ ಟ್ರೇಡ್ ಮಾಡಬೇಕು ಅಂತ ಇರುತ್ತೆ. ಬಟ್ ನೀವು ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. 24x7 ವರ್ಷದ 365 ದಿನಾನು ಕೂಡ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಅನ್ನ ತಗೊಳ್ಳೋದು. ಇಂಟ್ರಾಡೇ ರೀತಿ ನಾವು ಡೈಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಂಗೆ, ಬೈ ಮಾಡೋದಂಗೆ, ಸೆಲ್ ಮಾಡೋದಂಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಬಟ್ ಆ ಒಂದು ವಿಡಿಯೋ ಕೆಲವರು ನೋಡಿಲ್ಲ, ಕೆಲವರಿಗೆ ಆ ಒಂದು ವಿಡಿಯೋದಲ್ಲಿ ಅರ್ಥ ಕೂಡ ಆಗಿರಲ್ಲ. ಯಾಕಂದ್ರೆ ನಾನು ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ವಿಡಿಯೋನ ಆಡ್ ಮಾಡಿದೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಲೈವ್ ಆಗಿ ಯಾವ ರೀತಿ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋದು, ಬೈ ಮಾಡೋದಂಗೆ, ಸೆಲ್ ಮಾಡೋದಂಗೆ, ಸ್ಟಾಪ್ ಲಾಸ್ ಅನ್ನ ಯಾವ ರೀತಿ ಇಡಬೇಕು, ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಕಲಿಬೇಕು, ಫ್ರೀ ಟೈಮ್ ಇದ್ದಾಗಲೂ ನಾನು ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು, ಸ್ಟಾಪ್ ಲಾಸ್ ಯಾವ ರೀತಿ ಇಡೋದು, ಎಲ್ಲ ಒಂದು ಇನ್ಫಾರ್ಮೇಶನ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ನೀವು ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಕಾಯಿನ್ ಸ್ವಿಚ್ ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ನೀವು ರಿಜಿಸ್ಟರ್ ಆಗಬಹುದು. ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಬಯೋದಲ್ಲಿ ಇರುತ್ತೆ. ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದ್ರೆ ರಿಜಿಸ್ಟರ್ ಆಗ್ತಾ ಹೋಗಬಹುದು. ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ ನಂತರ ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋಗಬಹುದು. ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಾಯಿನ್ ಸ್ವಿಚ್ ಪ್ರೋ ಆಗಿದೆ. ಇದರಲ್ಲಿ ನೀವು ಫ್ಯೂಚರ್ಸ್ ಅಲ್ಲಿ ಆರಾಮಾಗಿ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಇಲ್ಲಿ ನಿಮಗೆ ಬ್ರೋಕರ್ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಹಾಗೆ ನಮ್ಮ ಒಂದು ಲಿಂಕ್ ಇಂದ ನೀವು ರಿಜಿಸ್ಟರ್ ಆದ್ರೆ ನಿಮಗೆ ಏನೇ ಹೆಲ್ಪ್ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ 1 lakh ವರೆಗೂ ಕೂಡ ನಿಮಗೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಫ್ರೀ ಇರುತ್ತೆ. ಯಾವುದೇ ರೀತಿಯಾದ ಒಂದು ಬ್ರೋಕರ್ ಫೀಸ್ ಇರೋದಿಲ್ಲ. ಆರಾಮಾಗಿ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ನೀವು ರಿಜಿಸ್ಟ್ರೇಷನ್ ಆಗುವಾಗ KYC ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡೆಪಾಸಿಟ್ ಪ್ರಾಬ್ಲಮ್ ಆಗಿರ್ಬೋದು, ನಿಮಗೆ ಏನೇ ಡೌಟ್ಸ್ ಬಂದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ ಅಬೌಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ನೀವು ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ, ನೀವು ನಮ್ಮ ಒಂದು ಲಿಂಕ್ ಇಂದ ರಿಜಿಸ್ಟರ್ ಆಗಿದ್ರೆ ಮಾತ್ರ. ಸೊ ಬನ್ನಿ ಇವಾಗ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ಇವಾಗ ಕಾಯಿನ್ ಸ್ವಿಚ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಆದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಅಲ್ಲಿ ಓಪನ್ ಆಗುತ್ತೆ. ಜಸ್ಟ್ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ಪ್ರೋ ಅಂತ ಕಾಣಿಸ್ತಾ ಇರ್ಬೋದು, ಪ್ರೋ ಮೇಲೆ ಕ್ಲಿಕ್ ಮಾಡಿ. ಕಾಯಿನ್ ಸ್ವಿಚ್ ಪ್ರೋ ಅಲ್ಲಿ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಬೆಸ್ಟ್ ಇದೆ. ಈಗ ಗಮನಿಸ್ತಾ ಇರ್ಬೋದು, ನನ್ನ ಒಂದು INR ಬ್ಯಾಲೆನ್ಸ್ ಗಮನಿಸ್ತಾ ಇರ್ಬೋದು. ಇಂಡಿಯನ್ ರೂಪಾಯಲ್ಲಿ ನನ್ನ ಹತ್ರ 1974 ರೂಪಾಯಿ ಇದೆ. ಇದರಲ್ಲಿ ನಾವು ಟ್ರೇಡ್ ಮಾಡಬಹುದು. ಇಲ್ಲಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ ಸಿಗುತ್ತೆ. ಇಲ್ಲಿ ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಟ್ರೇಡಿಂಗ್ ಮೋಡ್ ಅಂತ ಇರುತ್ತೆ. ಇಲ್ಲಿ ಸ್ಪಾಟ್ ಅಂತ ಇರುತ್ತೆ, ಫ್ಯೂಚರ್ಸ್ ಅಂತ ಇರುತ್ತೆ, ಆಪ್ಷನ್ಸ್ ಅಂತ ಇರುತ್ತೆ. ಜಸ್ಟ್ ಇವತ್ತು ನಾನು ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಫ್ಯೂಚರ್ಸ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಜಸ್ಟ್ ಫ್ಯೂಚರ್ಸ್ ಅಲ್ಲಿ ಇರಲಿ. ಇವಾಗ ಜಸ್ಟ್ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಮೇಲೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಅಂತ ಇದೆ, ಹಾಗೆ ಟಾಪ್ ಗೈನರ್ಸ್ ಅಂತ ಇದೆ, ಟಾಪ್ ಲಾಸರ್ಸ್ ಅಂತ ಇದೆ. ಟ್ರೇಡ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ಕೇಳಿದ್ರೆ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಗೈಸ್, ನೀವು ಟ್ರೇಡ್ ಅನ್ನ ತಗೋಬೇಕು ಅಂತ ಇಲ್ಲಿ ಟಾಪ್ ಗೈನರ್ಸ್, ಟಾಪ್ ಲಾಸರ್ಸ್ ಅಂತ ಇದೆ. ಇಲ್ಲಿ ನೀವು ಟ್ರೇಡ್ ಅನ್ನ ತಗೊಂಡ್ರೆ ನಿಮಗೆ 1 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ನಿಮ್ಮ ಒಂದು ದುಡ್ಡು ಒಂದು 20% ಪ್ರಾಫಿಟ್ ಆಗ್ಬೋದು, 20% ಲಾಸ್ ಆಗ್ಬೋದು. ಈ ರೀತಿ ವಾಲಟಿಲಿಟಿ ಇರುತ್ತೆ. ಅಂದ್ರೆ ನೀವು ಒಂದು 10% ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂತಂದ್ರೆ ಟಾಪ್ ಲಾಸರ್ಸ್ ಹಾಗೆ ಟಾಪ್ ಗೈನರ್ಸ್ ಅಲ್ಲಿ ಯಾವ್ದ್ರಲ್ಲಾದ್ರೂ ನೀವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ವಿತಿನ್ ಎ ಮಿನಿಟ್ ಅಲ್ಲಿ ಅಥವಾ ವಿತಿನ್ ಎ 5 minutes ಅಲ್ಲಿ ನಿಮಗೆ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ನೀವು ನಾರ್ಮಲ್ ಆಗಿ ಟ್ರೇಡಿಂಗ್ ಅನ್ನ ಕಲಿತಾ ಇದ್ದೀನಿ, ಇವಾಗ ಬಿಗಿನಿಂಗ್ ಆಗಿ ಕಲಿತಾ ಇದ್ದೀನಿ, ನಾನು ನಾರ್ಮಲ್ ಆಗಿ ಟ್ರೇಡ್ ಮಾಡಬೇಕು ಅಂತ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಅಂತ ಇದೆ. ಮೋಸ್ಟ್ ಟ್ರೇಡೆಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗಮನಿಸೋದು ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಟ್ ಕಾಯಿನ್, ಎಥಿರಿಯಮ್, ಸೊಲೋನಾ ಹಾಗೆ ಬೇರೆ ಬೇರೆ ಕರೆನ್ಸಿಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಬಿಟ್ ಕಾಯಿನ್ ಗಮನಿಸ್ತಾ ಇರೋದು 100x ವರೆಗೂ ಕೂಡ ಲಿವರೇಜ್ ಸಿಗುತ್ತೆ. ಅಂದ್ರೆ ನೀವು 1,000 ರೂಪಾಯಿ ಇದ್ರೆ 1 ಲಕ್ಷ ವರೆಗೂ ಕೂಡ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಹಾಗೆ ಇಲ್ಲಿ ಎಥಿರಿಯಂ ಗಮನಿಸ್ತಾ ಇರಬಹುದು, ಎಥಿರಿಯಂ ನಿಮಗೆ 90x ಲಿವರೇಜ್ ಸಿಗುತ್ತೆ. ಅಂದ್ರೆ ನೀವು 1,000 ರೂಪಾಯಿ ಇದ್ರೆ 90,000 ವರೆಗೂ ಕೂಡ ನಿಮಗೆ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು, ಅಷ್ಟು ಲಿವರೇಜ್ ಸಿಗುತ್ತೆ. ಇಲ್ಲಿ ಸೊಲೋನಾ ಅಂತ ಗಮನಿಸ್ತಾ ಇರಬಹುದು, ಸೊಲೋನಾಗೆ 75x ಲಿವರೇಜ್ ಸಿಗುತ್ತೆ. 75 ಇಂಟು ನಿಮ್ಮ ಒಂದು 1,000 75,000 ವರೆಗೂ ಕೂಡ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಸೊ ಈ ರೀತಿ ಲಿವರೇಜ್ ಸಿಗುತ್ತೆ. ಬಟ್ ವಿತಿನ್ ಎ ಸೆಕೆಂಡ್ಸ್ ಅಲ್ಲಿ ನಿಮಗೆ ದುಡ್ಡು ಡಬಲ್ ಆಗೋ ಚಾನ್ಸಸ್ ಇರುತ್ತೆ, ವಿತಿನ್ ಎ ಸೆಕೆಂಡ್ ಅಲ್ಲಿ ನಿಮಗೆ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಇರುತ್ತೆ. ನೀವು ಕಳ್ಕೊಂಡ್ರೆ 1,000 ಮಾತ್ರ ಕಳ್ಕೊಳ್ತೀರಾ, ಅದೇ ಪಡ್ಕೊಂಡ್ರೆ ಮಾತ್ರ ಜಾಸ್ತಿ ಪಡ್ಕೊಳ್ತೀರಾ. ಆ ರೀತಿ ಇರುತ್ತೆ ಲಿವರೇಜ್ ಅನ್ನ ಜಾಸ್ತಿ ತಗೊಂಡ್ರೆ. ಬಟ್ ಇವಾಗ ನಾನು ಜಸ್ಟ್ ಎಥಿರಿಯಂ ಮೇಲೆ ಕ್ಲಿಕ್ ಮಾಡ್ತೀನಿ ಅಥವಾ ಸೊಲೋನಾ ಮೇಲೆ ಕ್ಲಿಕ್ ಮಾಡ್ತೀವಿ. ಇದ್ರ ಮೂರರಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಿ ಬಿಗಿನರ್ ಆಗಿದ್ರೆ. ಜಸ್ಟ್ ನಾನು ನಿಮಗೆ ಶೋ ಮಾಡ್ತಾ ಇರೋದು ಯಾವ ರೀತಿ ಟ್ರೇಡ್ ಅನ್ನ ತಗೋಬೇಕು ಅಂತ. ಜಸ್ಟ್ ನಾನು ಸೊಲೋನಾ ಮೇಲೆ ಇವಾಗ ಕ್ಲಿಕ್ ಮಾಡಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ ಬೈ ಲಾಂಗ್, ಬೈ ಶಾರ್ಟ್ ಅಂತ ಇದೆ. ನೀವು ಚಾರ್ಟ್ ಅನ್ನ ನೋಡಬೇಕು ಅಥವಾ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಚಾರ್ಟ್ ಅನ್ನ ನೋಡಿ. ಇವಾಗ ಗಮನಿಸ್ತಾ ಇರಬಹುದು, ಇವಾಗ ಸೊಲೋನಾ ಒಂದು ಸ್ವಲ್ಪ ಅಪ್ ಮೂವ್ ಅಲ್ಲಿ ಇದೆ. ಅಪ್ ಮೂವ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಜಸ್ಟ್ ನಾವು ಒಂದು ಕರ್ಸರ್ ನ ಇಟ್ಟಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿಂದ ಒಂದು ಸಪೋರ್ಟಿವ್ ಲೆವೆಲ್ ಅನ್ನ ತಗೊಂಡಿದೆ ಅಂತ ಅನ್ಕೊಳ್ತೀನಿ.
ಹೇಳ್ಕೊಡ್ತೀನಿ. ಇವಾಗ 11,521 ರೂಪಾಯಿಂದ ಒಂದು ಸಪೋರ್ಟ್ ಲೆವೆಲ್ ತಗೊಂಡು 11,623 ರೂಪಾಯಲ್ಲಿ ಇವಾಗ ಟ್ರೇಡ್ ಆಗ್ತಾ ಇದೆ. ಇವಾಗ ನೀವು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅಂತಂದ್ರೆ ನೀವು ಯಾವ ರೀತಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಬೈ ಲಾಂಗ್ ಅಂತ ಇದೆ. ಇಲ್ಲಿ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರೋದು. ಇಲ್ಲಿ ನಿಮಗೆ ಲಿವರೇಜ್ ಜಾಸ್ತಿ ಸಿಗುತ್ತೆ. ಹಾಗೆ ಫ್ಯೂಚರ್ಸ್ ಅಲ್ಲಿ ಆರಾಮಾಗಿ ನೀವು ಕಡಿಮೆ ಕ್ಯಾಪಿಟಲ್ ನ ಇಟ್ಕೊಂಡು ಕ್ರಿಪ್ಟೋದಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಜಸ್ಟ್ ಇವಾಗ ಮೇಲ್ ಹೋಗುತ್ತೆ, ಇವಾಗ ಮೇಲ್ ಹೋಗ್ತಾ ಇದೆ ಸೊಲೋನಾ ಪ್ರೈಸ್. ಜಸ್ಟ್ ಬೈ ಮಾಡ್ತೀನಿ, ಇವಾಗ ಬೈ ಮಾಡೋ ತೋರಿಸ್ತೀನಿ, ಸೆಲ್ ಮಾಡೋ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಾನು ಇದನ್ನ ಒಂದು ಸ್ಟ್ರಾಟಜಿ ಮುಖಾಂತರ ತಗೊಳ್ತಾ ಇಲ್ಲ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ಬೈ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇರ್ಬೋದು. ನೀವು ಯಾವ ರೀತಿ ಬೈ ಮಾಡಬೇಕು ಅಂತಂದ್ರೆ ಈ ರೀತಿ ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮಿನಿಮಮ್ ಗಮನಿಸ್ತಾ ಇರ್ಬೋದು 2,326 ರೂಪಾಯಿ ಇರಬೇಕು ನಿಮಗೆ ಟ್ರೇಡ್ ಮಾಡೋದಕ್ಕೆ ಅಂತಂದ್ರೆ ಗಮನಿಸ್ತಾ ಇರ್ಬೋದು. ಮಿನಿಮಮ್ ಅಂತಂದ್ರೆ ನೀವು ನಿಮ್ಮ ಹತ್ರ ಇರುವಂತಹ ದುಡ್ಡಿಗೆ ನಿಮ್ಮ ಹತ್ರ 2,000 ಇದ್ರೆ 10,000 ರೂಪಾಯಿ ಕೂಡ ಟ್ರೇಡ್ ಮಾಡಬಹುದು. ಇಲ್ಲಿ ಲಿವರೇಜ್ ಗಮನಿಸ್ತಾ ಇರ್ಬೋದು 7x ಇದೆ ಲಿವರೇಜ್. ಇದನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ 5x ತಗೊಳ್ಳಿ. ಇಲ್ಲಿ ಗಮನಿಸ್ತಾ ಇರ್ಬೋದು ಅಪ್ ಟು 75x ವರೆಗೂ ಕೂಡ ನೀವು ಲಿವರೇಜ್ ಅನ್ನ ತಗೋಬಹುದು. ಜಸ್ಟ್ ನಿಮ್ಮ ಲಿವರೇಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ನೀವು ಟ್ರೇಡ್ ಮಾಡಿದ್ರೆ ಒಂದೊಂದ್ಸಲ ಇದು 20x ಗೆ ಈ ರೀತಿ ಆಟೋಮೆಟಿಕ್ ಆಗಿ ಸೆಟ್ ಆಗ್ಬಿಟ್ಟಿರುತ್ತೆ. ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇವಾಗ ಗಮನಿಸ್ತಾ ಇರ್ಬೋದು ಇವಾಗ 5x ಗೆ ಇಟ್ಟಿದ್ದೀನಿ. ಇವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ಗಮನಿಸ್ತಾ ಇರ್ಬೋದು ನನ್ನ ದುಡ್ಡು ಇವಾಗ 1,974 ರೂಪಾಯಿ ಇದೆ. 100% ಮೇಲೆ ಕ್ಲಿಕ್ ಮಾಡ್ತೀನಿ. 100% ಮೇಲೆ ಕ್ಲಿಕ್ ಮಾಡಿದ್ರೆ 8,686 ರೂಪಾಯಿಗೆ ನಾನು ಟ್ರೇಡ್ ಅನ್ನ ತಗೋಬಹುದು. ಇವಾಗ ಅಂದ್ರೆ 5x ಲಿವರೇಜ್ ಅನ್ನ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಗಮನಿಸ್ತಾ ಇರೋದು TPSL ಅಂತ ಇದೆ, ಅಂದ್ರೆ ಟಾರ್ಗೆಟ್ ಪ್ರಾಫಿಟ್ ಅಂಡ್ ಸ್ಟಾಪ್ ಲಾಸ್ ಅಂತ ಇದೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಾಫಿಟ್ ಲಾಸ್ ಅಂತ ತೋರಿಸುತ್ತೆ. ನಿಮ್ಗೆ ಎಷ್ಟು ಪ್ರಾಫಿಟ್ ಬೇಕು, ಫಾರ್ ಎಕ್ಸಾಂಪಲ್ ಒಂದು 5% ಪ್ರಾಫಿಟ್ ಗೆ ನಾನು ಎಕ್ಸಿಟ್ ಆಗ್ತೀನಿ ಅಂದ್ರೆ 86 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಲಾಸ್ಟ್ ಒಂದು 3% ಅನ್ನ ಇಡಿ. ಜಸ್ಟ್ ಒಂದು 3% ಪ್ರಾಫಿಟ್ ಗೆ ನಾನು ಎಕ್ಸಿಟ್ ಆಗ್ತೀನಿ ಅಂತಂದ್ರೆ 52 ರೂಪಾಯಿಗೆ 50 ರೂಪಾಯಿಗೆ ನಿಮಗೆ ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಜಸ್ಟ್ ಇವಾಗ ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗಮನಿಸೋದು ಮಾರ್ಕೆಟ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಅಲ್ಲಿ ಇದ್ದಾಗ ಬೇಗ ಬೈ ಆಗುತ್ತೆ. ಗಮನಿಸ್ತಾ ಇರ್ಬೋದು ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡಿದೀನಿ. ಗಮನಿಸ್ತಾ ಇರ್ಬೋದು ಇವಾಗ ಪ್ರೈಸ್ ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಗಮನಿಸ್ತಾ ಇರ್ಬೋದು ಅವಾಗಲೇ ಒಂದು 23 ರೂಪಾಯಿ ರೇಂಜ್ ಅಲ್ಲಿ ಇತ್ತು. 11,623 ರೂಪಾಯಿ ರೇಂಜ್ ಅಲ್ಲಿ ಇತ್ತು. ಇವಾಗ 11,615 ರೂಪಾಯಿ ಬಂದಿದೆ. ಸ್ವಲ್ಪ ಡೌನ್ ಆಗ್ತಾ ಇದೆ ಪ್ರೈಸ್. ಜಸ್ಟ್ ಇವಾಗ ಬೈ ಮಾಡಿದೀನಿ. ಗಮನಿಸ್ತಾ ಇರ್ಬೋದು ಈ ರೀತಿ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಪೊಸಿಷನ್ಸ್ ಗಮನಿಸ್ತಾ ಇರ್ಬೋದು ನೆಟ್ ಪ್ರಾಫಿಟ್ ಅಂಡ್ ಲಾಸ್ ಈ ರೀತಿ ತೋರಿಸ್ತಾ ಇದೆ. ಇವಾಗ 0 ಇದೆ. ಇವಾಗ ನೋಡಬಹುದು 1 ರೂಪಾಯಿ ಪ್ರಾಫಿಟ್ ಆಯ್ತು ಜಸ್ಟ್ ಸೆಕೆಂಡ್ ಅಲ್ಲಿ. ಈ ರೀತಿ ನಿಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ನಾನು ಇನ್ವೆಸ್ಟ್ ಮಾಡಿರುವಂತ ವ್ಯಾಲ್ಯೂ ಗಮನಿಸ್ತಾ ಇರ್ಬೋದು 1,727 ರೂಪಾಯಿ ನನಗೆ ಪ್ರಾಫಿಟ್ ಬರ್ತಾ ಇರುವಂತದ್ದು ಇಲ್ಲಿ ತೋರಿಸ್ತಾ ಇದೆ. ಗಮನಿಸ್ತಾ ಇರ್ಬೋದು ಒಂದು 66 ಪೈಸೆ ಅಥವಾ ಮೈನಸ್ ಈ ರೀತಿ ತೋರಿಸ್ತಾ ಇದೆ. ನನ್ನ ಹತ್ರ ಇನ್ನ ಕೂಡ ಬ್ಯಾಲೆನ್ಸ್ ಗಮನಿಸ್ತಾ ಇರೋದು ಐನರ್ ಬ್ಯಾಲೆನ್ಸ್ 241 ರೂಪಾಯಿ ಇದೆ. ಈ ರೀತಿ ನೀವು ಟ್ರೇಡ್ ಅನ್ನ ತಗೋಬೇಕಾಗುತ್ತೆ. ಜಸ್ಟ್ ಇವಾಗ 1 ರೂಪಾಯಿ ಲಾಸ್ ಅಲ್ಲಿ ಇದೆ. ಸೊ ಇದನ್ನ ನೀವು ಬೇಕಾದ್ರೆ ಇವಾಗ ಎಕ್ಸಿಟ್ ಬೇಕಾದ್ರೂ ಆಗ್ಬೋದು. ಯಾವ ರೀತಿ ಎಕ್ಸಿಟ್ ಆಗೋದು ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕಾಣಿಸ್ತಾ ಇದೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇರ್ಬೋದು ಇವಾಗ ನಾನು ಲಾಂಗ್ ಮಾಡಿದೀನಿ. ಇಲ್ಲಿ ಎಕ್ಸಿಟ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರೇಡ್ ಆಟೋಮೆಟಿಕಲಿ ಎಕ್ಸಿಟ್ ಆಗುತ್ತೆ. ಅಥವಾ ನೀವು ಇಲ್ಲಿ ಸ್ಟಾಪ್ ಲಾಸ್ ಆಗಿ ಟಾರ್ಗೆಟ್ ಪ್ರಾಫಿಟ್ ಅನ್ನ ಇಟ್ಟಿದ್ದೀರಾ, ಈ ಒಂದು ಪ್ರಾಫಿಟ್ ಇಲ್ಲಿ ನೋಡಬಹುದು ಈಗ 90 ರೂಪೀಸ್ ಪ್ರಾಫಿಟ್ ಆಗ್ತಾ ಇದ್ದಂಗೆ ಆಟೋಮೆಟಿಕಲಿ ಎಕ್ಸಿಟ್ ಆಗುತ್ತೆ. ಅಥವಾ ಸ್ಟಾಪ್ ಲಾಸ್ ಗಮನಿಸ್ತಾ ಇರ್ಬೋದು 48 ರೂಪಾಯಿ ಲಾಸ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ಅದು ಎಕ್ಸಿಟ್ ಆಗಿಬಿಡುತ್ತೆ. ಟ್ರೇಡ್ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಜಸ್ಟ್ ಇವಾಗ ನನಗೆ ಈ ಒಂದು ಪ್ರಾಫಿಟ್ ಸಾಕು. ಈಗ ಜಸ್ಟ್ ಲಾಸ್ ಅಲ್ಲಿ ಹೋಗ್ತಾ ಇದೆ. ಈ ಒಂದು ಲಾಸ್ ಅನ್ನ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಫಾರ್ ಎಕ್ಸಾಂಪಲ್ ಸದ್ಯಕ್ಕೆ ಈ ಒಂದು ಲಾಸ್ ಗೆ ನಾನು ಎಕ್ಸಿಟ್ ಆಗ್ತೀನಿ. ಅಲ್ಲಿ ಎಕ್ಸಿಟ್ ಅಂತ ಕಾಣಿಸ್ತಾ ಇದೆ. ಗಮನಿಸ್ತಾ ಇರ್ಬೋದು ಇಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ಈ ರೀತಿ ಎಕ್ಸಿಟ್ ಆದ ಗಮನಿಸ್ತಾ ಇರ್ಬೋದು ಇವಾಗ ನನ್ನ ಒಂದು ಬ್ಯಾಲೆನ್ಸ್ ಗಮನಿಸ್ತಾ ಇರ್ಬೋದು ಆಟೋಮೆಟಿಕಲಿ ಬಂದಿದೆ. ಸೊ ಈ ರೀತಿ ಎಕ್ಸಿಟ್ ಆಗ್ಬೋದು. ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರ್ಬೋದು ನಿಮ್ಮ ಒಂದು ಟ್ರೇಡ್ ಹಿಸ್ಟ್ರಿ ಎಲ್ಲ ಇಲ್ಲಿ ತೋರಿಸುತ್ತೆ. ಇವಾಗ ನಾನು ಸೊಲೋನಾ ಬೈ ಮಾಡಿದ್ದೆ, ಇವಾಗ ಸೆಲ್ ಮಾಡಿದೆ. ಗಮನಿಸ್ತಾ ಇರ್ಬೋದು ಇಲ್ಲಿ ನೀವು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಇದೆ, ಇಲ್ಲಿ ಟ್ರೇಡ್ ಅಂತ ಇದೆ. ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೈ ಮಾಡಿದ್ರಿ, ಇವಾಗ ಸೆಲ್ ಮಾಡಿದೀರಾ. ನಿಮಗೆ ಗಮನಿಸ್ತಾ ಇರ್ಬೋದು ಬೈ ಮಾಡಿದಾಗ ಎಷ್ಟು ಫೀಸ್ ಕಟ್ ಆಯ್ತು ಅಂತಂದ್ರೆ 5 ರೂಪಾಯಿ ಕಟ್ ಆಯ್ತು. ಸೆಲ್ ಮಾಡಿದಾಗ ನಿಮಗೆ 5 ರೂಪಾಯಿ ಕಟ್ ಆಯ್ತು. ನನ್ನ ಹತ್ರ ಇದ್ದು 2,000 ಕ್ಯಾಪಿಟಲ್ ಅಷ್ಟು, ಅಷ್ಟಕ್ಕೆ 5 ರೂಪಾಯಿ ಕಟ್ ಆಗಿದೆ. ಅದೇ ರೀತಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ 9 ರೂಪಾಯಿ. ಸೊ ಈ ರೀತಿ ಟೋಟಲ್ ಆಗಿ ಒಂದು 19 ರೂಪಾಯಿ ಇವಾಗ ಲಾಸ್ ಆಗಿದೆ. ಸೊ ಫೀಸ್ ಎಲ್ಲ ಲೆಕ್ಕ ಹಾಕೊಂಡ್ರೆ ನಾರ್ಮಲ್ ಆಗಿ 9 ರೂಪಾಯಿ ಇವಾಗ ಲಾಸ್ ಅಲ್ಲಿ ಇದೀನಿ. ಸೊ ಈ ರೀತಿ ನೀವು ಬೈ ಮಾಡುವಂತದ್ದು ಫ್ಯೂಚರ್ಸ್ ರೀ. ಹಾಗೆ ಸೆಲ್ ಮಾಡಿ ಯಾವ ರೀತಿ ದುಡ್ಡು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಗಮನಿಸ್ತಾ ಇರ್ಬೋದು ಇವಾಗ ಮತ್ತೆ ನಾನು ಇಲ್ಲಿ ಮೋಸ್ಟ್ ಟ್ರೇಡೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಗಮನಿಸ್ತಾ ಇರೋದು ಮತ್ತೆ ಸೊಲೋನಾ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಪ್ರೈಸ್ ಕೆಳಗಡೆ ಬರ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಆ ಒಂದು ಪ್ರೈಸ್ ಕೆಳಗಡೆ ಬಂದ್ಬಿಡ್ತು. ಈಗ ಸೆಲ್ ಮಾಡ್ತೀನಿ. ಗಮನಿಸ್ತಾ ಇರ್ಬೋದು ಸೆಲ್ ಮಾಡ್ತೀನಿ. 100% ಮೇಲೆ ಕ್ಲಿಕ್ ಮಾಡಿದೀನಿ. ಮತ್ತೆ ಈ ರೀತಿ ಬಂತು. ಮತ್ತೆ ನಾನು ಸ್ಟಾಪ್ ಲಾಸ್ ಅನ್ನ ಇಡ್ತೀನಿ. ಒಂದು ಸ್ಟಾಪ್ ಲಾಸ್ ಎಷ್ಟು ಇಡೋಣ, ಇವಾಗ ಒಂದು 10% ಪ್ರಾಫಿಟ್ ಬರುತ್ತೆ ಅಂತ ಇಡ್ತೀನಿ. ಒಂದು 5% ಲಾಸ್ ಗೆ ಎಕ್ಸಿಟ್ ಆಗ್ತೀನಿ ಅಂತ ಇಡ್ತೀನಿ. ಜಸ್ಟ್ ಈ ರೀತಿ ಸ್ಟಾಪ್ ಲಾಸ್ ಇಟ್ಟು ನೀವು ಟ್ರೇಡ್ ಅನ್ನ ಮಾಡಬೇಕು. ಯಾಕೆ ನಾನು ಸ್ಟಾಪ್ ಲಾಸ್ ಇಡೋದನ್ನ ತಿಳಿಸ್ಕೊಡ್ತಾ ಇದೀನಿ ಅಂತಂದ್ರೆ ನೀವು ಸ್ಟಾಪ್ ಲಾಸ್ ಟಾರ್ಗೆಟ್ ಪ್ರಾಫಿಟ್ ಇಟ್ಟಿಲ್ಲ ಅಂತಂದ್ರೆ ನೀವು ಎಲ್ಲ ಒಂದು ದುಡ್ಡನ್ನ ವಿತಿನ್ ಎ ಸೆಕೆಂಡ್ ಅಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಕ್ರಿಪ್ಟೋದಲ್ಲಿ ಆ ರೀತಿ ವೊಲಟೈಲಿಟಿ ಇರುತ್ತೆ. ದುಡ್ಡು ಬಂದ್ರೆ ಅಷ್ಟು ಬೇಗ ಬರುತ್ತೆ, ದುಡ್ಡು ಹೋದ್ರೂ ಕೂಡ ಅಷ್ಟು ಬೇಗ ಹೋಗುತ್ತೆ. ಬಟ್ ಬಿಟ್ಕಾಯಿನ್ ಎಥೆರಿಯಂ ಸೊಲೋನಾದಲ್ಲಿ ಈ ರೀತಿ ಆಗೋದಿಲ್ಲ. ಬಟ್ ಏನಕ್ಕೂ ಇರಲಿ ನಾವು ಸ್ಟಾಪ್ ಲಾಸ್ ಇಡೋದು ಬೆಸ್ಟ್. ಒಬ್ಬ ಟ್ರೇಡರ್ ಅಂತಂದ್ರೆ ಒಂದು ಎಕ್ಸಿಕ್ಯೂಷನ್ ಇರಲೇಬೇಕು. ಈಗ ಗಮನಿಸ್ತಾ ಇರ್ಬೋದು ಈಗ ಸೆಲ್ ಶಾರ್ಟ್ ಅಂತ ಇದೆ. ಸೆಲ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಜಸ್ಟ್ ಗಮನಿಸ್ತಾ ಇರ್ಬೋದು ಇವಾಗ ಮತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ಎಕ್ಸಿಕ್ಯೂಟ್ ಆಗಿದೆ. ಮತ್ತೆ ಇವಾಗ ನನ್ನ ಒಂದು ಪ್ರಾಫಿಟ್ ಅಂಡ್ ಲಾಸ್ ಗಮನಿಸ್ತಾ ಇರ್ಬೋದು ಈ ರೀತಿ ಆಗ್ತಾ ಇದೆ. ಇವಾಗ ಪೊಸಿಷನ್ಸ್ ಅಂತ ಇದೆ. ಇವಾಗ ಈ ಒಂದು ಪ್ರೈಸ್ ಏನಿದೆ ಇದು ಕೆಳಗಡೆ ಬಂದ್ರೆ ಮಾತ್ರ ನಾನು ದುಡ್ಡು ಮಾಡ್ತೀನಿ. ಮತ್ತೆ ಇವಾಗ ಮೇಲ್ ಹೋಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನಾನು ಬೈ ಮಾಡಿದ ತಕ್ಷಣ ಮೇಲ್ ಹೋಗ್ತಾ ಇದೆ. ನಂದು ಲಾಸ್ ಆಗ್ತಾ ಇದೆ. ಇವಾಗ ಅದು ಕೆಳಗಡೆ ಬಂದ್ರೆ ನಂದು ಪ್ರಾಫಿಟ್ ಅಲ್ಲಿ ಇರುತ್ತೆ. ಗಮನಿಸ್ತಾ ಇರ್ಬೋದು ನೀವು ಯಾವಾಗಲೂ ಕೂಡ ಟ್ರೇಡ್ ಅನ್ನ ತಗೋಬೇಕಾದ್ರೆ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ
15 ಮಿನಿಟ್ಸ್ ಚಾರ್ಟ್ ಅನ್ನು ವಾಚ್ ಮಾಡಿ. ಒಬ್ಬೊಬ್ರು ಒಂದೊಂದು ರೀತಿ ವಾಚ್ ಮಾಡ್ತಾರೆ. ನಾನು 15 ಮಿನಿಟ್ಸ್ ಹಾಕೊಳ್ತೀನಿ, ಅವರು 30 ಮಿನಿಟ್ಸ್ ಹಾಕೊಳ್ತಾರೆ. ಅದೇ ರೀತಿ ಗಮನಿಸ್ತಾ ಇರ್ಬೋದು, ಇಲ್ಲಿ 30 ಮಿನಿಟ್ಸ್ ಮೇಲೆ ಕ್ಲಿಕ್ ಮಾಡಿ 1 ಅವರ್ ಹಾಕೊಳ್ತಾರೆ. ಸೊ ಈ ರೀತಿ ಎಲ್ಲ ಟ್ರೇಡ್ ಅನ್ನ ಮಾಡ್ತಾ ಇರ್ತಾರೆ. ಇವಾಗ ಯಾಕೋ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇವಾಗ ಕೂಡ ನನಗೆ ಲಾಸ್ ಆಗ್ಬೋದು ಅಂತ ಅನ್ಕೊಂಡು ನಾನು ಇವಾಗ ಎಕ್ಸಿಟ್ ಆಗ್ಬೋದು. ಜಸ್ಟ್ ಇವಾಗ ನಾನು ₹1 ಲಾಸ್ ಅಲ್ಲಿ ಇದೀನಿ ಅಷ್ಟೇ. ಇವಾಗ ನಾನು ಬೇಕು ಅಂದ್ರೆ ಇವಾಗ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ 1 ಕ್ಲಿಕ್ ಅಷ್ಟೇ, ನಿಮ್ಮ ಒಂದು ಟ್ರೇಡ್ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗೋಯ್ತು. ಇವಾಗ ಆರ್ಡರ್ಸ್ ಅಲ್ಲಿ ಬಂದ್ರೆ ಟ್ರೇಡ್ ಮೇಲೆ ಬಂದ್ರೆ ಗಮನಿಸ್ತಾ ಇದ್ದು, ಇವಾಗ 2 ಟ್ರೇಡ್ ಅನ್ನ ಮಾಡಿದೆ, 2ರಲ್ಲೂ ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಫೀಸ್ ಗಮನಿಸ್ತಾ ಇರ್ಬೋದು, ₹5 ಮಾತ್ರ ಕಟ್ ಆಗಿರುವಂತದ್ದು. ಬ್ರೋಕರ್ ಫೀಸ್ ತುಂಬಾ ಕಡಿಮೆ ಇದೆ, ಆರಾಮಾಗಿ ನೀವು ಟ್ರೇಡ್ ಮಾಡಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಪ್ರಾಫಿಟ್ ಮಾಡಿರುವಂತದ್ದು, ಲಾಸ್ ಮಾಡಿರುವಂತದ್ದು ಎಲ್ಲ ಒಂದು ಡೀಟೇಲ್ಸ್ ಈ ರೀತಿ ನಿಮಗೆ ಸಿಗುತ್ತೆ. ಸೊ ನಾರ್ಮಲ್ ಆಗಿ ನೀವು ಪ್ರಾಫಿಟ್ ಅನ್ನು ಮಾಡ್ಕೋಬಹುದು, ಲಾಸ್ ಅನ್ನು ಮಾಡ್ಕೋಬಹುದು. ನೋಡಬಹುದು, ನಾನು ಒಂದು 4-5 ಟ್ರೇಡ್ ಗಳಲ್ಲಿ ಕಂಟಿನ್ಯೂಸ್ಲಿ ಪ್ರಾಫಿಟ್ ಮಾಡಿರ್ತೀನಿ, ಹಾಗೆ ಒಂದೊಂದ್ಸಲ ಲಾಸ್ ಆಗಿರುತ್ತೆ. ಈ ರೀತಿ ಇರುತ್ತೆ. ನಿಮಗೆ ಕಂಟಿನ್ಯೂಸ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಒಂದೊಂದ್ಸಲ ನಾನು ಎಕ್ಸಿಟ್ ಆಗಿದ್ದೀನಿ, ಒಂದೊಂದ್ಸಲ ಪ್ರಾಫಿಟ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಪ್ರಾಫಿಟ್ಸ್ ಅನ್ನ ನೋಡ್ತಾ ಹೋಗಬಹುದು. ಪ್ರಾಫಿಟ್ಸ್ ಅಂತೂ ಇದ್ದೇ ಇದೆ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ. ನೀವು ಕಳ್ಕೊಂಡ್ರೆ ಒಂದ್ ಸ್ವಲ್ಪ ಕಳ್ಕೊಳ್ತೀರಾ, ಪಡ್ಕೊಂಡ್ರೆ ಅಂತೂ ಜಾಸ್ತಿ ಪಡ್ಕೊಳ್ತಾ ಇರ್ತೀರಾ. ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಈ ರೀತಿ ಆಪರ್ಚುನಿಟಿ ಇದೆ. ಅದರಲ್ಲೂ ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಇಲ್ಲಿ ಕಾಂಟ್ರಾಕ್ಟ್ ಗಮನಿಸ್ತಾ ಇರಬಹುದು, ಇಲ್ಲಿ ಎಕ್ಸ್ಪೈರಿ ಇರೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ಇವಾಗ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ, ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆ ಗೈಸ್, ನೋಡಿದ್ರಲ್ಲ ಕಂಪ್ಲೀಟ್ ಆಗಿ. ಇಷ್ಟೇ ಸಿಂಪಲ್. ನೀವು ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಡೈಲಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ನೀವು ಬಿಟ್ಕಾಯಿನ್, ಎಥೆರಿಯಮ್, ಸೊಲನಾ ಈ 3ರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿ ನೀವು ಟ್ರೇಡಿಂಗ್ ಅನ್ನು ಕೂಡ ಕಲ್ತ್ಕೋಬಹುದು. ನಿಮ್ಮ ಫ್ರೀ ಟೈಮ್ ಇದ್ದಾಗ ಒಂದ್ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಿ ಸ್ಟಾಪ್ ಲಾಸ್, ಟಾರ್ಗೆಟ್ ಪ್ರಾಫಿಟ್ ಅನ್ನ ಇಟ್ಟಿ ಬಿಟ್ಬಿಟ್ರೆ ನೀವು ಪ್ರಾಫಿಟ್ಸ್ ಅನ್ನು ಕೂಡ ನೋಡ್ತಾ ಹೋಗ್ಬೋದು. ನೀವು ಕಡಿಮೆ ಲಾಸ್ ಅನ್ನ ಮಾಡ್ಕೊಂಡು ಜಾಸ್ತಿ ಪ್ರಾಫಿಟ್ಸ್ ಅನ್ನ ನೋಡುವಂತ ಚಾನ್ಸಸ್ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಇದೆ. ನೀವು ಕೂಡ ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದ್ರೆ ನೀವು ಕಾಯಿನ್ಸೆಟ್ ಪ್ರೋಗೆ ರಿಜಿಸ್ಟರ್ ಆಗ್ತಾ ಹೋಗ್ಬೋದು. ಕಾಯಿನ್ಸೆಟ್ ಪ್ರೋ ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಬಯೋದಲ್ಲಿ ಇರುತ್ತೆ. ಚೆಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ರಿಜಿಸ್ಟರ್ ಆಗ್ತಾ ಹೋಗಿ. ಈ ಒಂದು ಅಪ್ಲಿಕೇಶನ್ FIU ರಿಜಿಸ್ಟರ್ಡ್ ಇದೆ, ಹಾಗೆ ISO ಸರ್ಟಿಫೈಡ್ ಇದೆ. ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಇದೆ. ಆರಾಮಾಗಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ನಮಗೆ DM ಅನ್ನ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ನಿಮಗೆ ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ಸ್ ಅನ್ನ ತೆಗೆಯೋದು, ಕಡಿಮೆ ಲಾಸ್ ಅನ್ನ ಮಾಡ್ಕೊಂಡು ಹೆಚ್ಚು ಪ್ರಾಫಿಟ್ಸ್ ಅನ್ನ ಯಾವ ರೀತಿ ತೆಗೆಯೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದ.